ಆತ್ಮೀಯ ನನ್ನ ಕರ್ನಾಟಕ ರಾಜ್ಯದ ಜನತೆಗೆ ಸಂಬಂಧಪಟ್ಟಾಗೆ ಒಂದು ವಿಚಾರವನ್ನು ಈಗ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನೋಡಿ, ಭಾರತೀಯ ಯುವ ಚೈತನ್ಯ ಅಂತಕ್ಕಂಥದ್ದು ಏನು ನಮ್ಮ ಒಂದು ಸಂಘಟನೆ ಇದೆ, ಆ ಸಂಘಟನೆಗೆ ಸಂಬಂಧಪಟ್ಟಾಗೆ ನಾವು ಸ್ಥಳೀಯವಾಗಿರ್ತಕ್ಕಂಥ ಬಹಳಷ್ಟು ಯುವಕರ ಒಂದಷ್ಟು ಸಮಸ್ಯೆಗಳನ್ನು ನಾವು ನಮ್ಮ ಈ ಒಂದು ಯುವ ಚೈತನ್ಯದ ಮುಖಾಂತರವಾಗಿ ಬೆಳಕಿಗೆ ತರ್ತಕ್ಕಂಥದ್ದು, ಆ ಮುಖಾಂತರವಾಗಿ ಅಲ್ಲಿನ ಒಂದು ಸ್ಥಳೀಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಮಿಡಿಗೇಶಿ ಹೋಬಳಿನಲ್ಲಿ ಓಬಳೇಶ್ ಅಂತಕ್ಕಂಥ ಒಬ್ಬರು ಸಾಮಾಜಿಕ ಹೋರಾಟಗಾರರು. ಇವರು ಇವತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಾಗೆ ಯಾರು ಈಗ BA BSc BCom BBM ಅನ್ನು ಮಾಡ್ಕೊಂಡಿರ್ತಕ್ಕಂಥವ್ರು, ಅವ್ರಿಗೆ ಏನು ಯುವ ನಿಧಿ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಅದು ಇವತ್ತು ಸರಿಯಾಗಿ ತಲುಪ್ತಾ ಇಲ್ಲ. ಆ ತಲುಪದೇ ಇರೋದಕ್ಕೆ ಕಾರಣ ಏನು? ಅದರ ಒಂದು ವೆಬ್ಸೈಟ್ನಲ್ಲಿ ಏನು ಆನ್ಲೈನ್ ಅಪ್ಲೋಡ್ ಮಾಡೋದಕ್ಕೆ ಹೋಗ್ತಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ತಾರೆ, ಅದು ತೊಂದರೆ ಇದೆ ಅಂತೇಳಿ ಇವರು ತಮಗೆ ಯುವ ನಿಧಿ ಬೇಕಾಗಿಲ್ಲ, ಆದರೆ ನಿಜವಾಗ್ಲೂ ವಿದ್ಯಾವಂತರಿಗೆ ಸಿಗಬೇಕು ಅಂತೇಳಿ ಇವರು ಕೂಡ ವಿದ್ಯಾವಂತರ BCom ಮಾಡ್ಕೊಂಡಿರ್ತಕ್ಕಂಥವ್ರು, ಆದರೆ ನನಗೆ ಬೇಡ ಬೇರೆಯವ್ರು ಸಿಗಲಿ ಸರ್ ಅಂತೇಳಿ ಆ ಜನಸ್ಪಂದನದಲ್ಲಿ ಅಲ್ಲಿ ಸ್ಥಳೀಯ ಶಾಸಕರಿಗೆ ಒಂದು ಮನವಿಯನ್ನು ಕೊಟ್ಟು ದಯವಿಟ್ಟು ಇದನ್ನು ಸರಿಪಡಿಸಿ ಅಂತೇಳಿ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಎಂತೆಂಥ ವ್ಯಕ್ತಿತ್ವಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು. ಆ ವ್ಯಕ್ತಿ ಅಲ್ಲಿ ಜನಸ್ಪಂದನ ಇಲಾಖೆಗೆ ಬಂದು ಅಲ್ಲಿ ನೇರವಾಗಿ ಅವರು ಮಿಡಿಗೇಶಿ ಹೋಬಳಿಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿನಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಾರದಲ್ಲಿ ಅರ್ಜಿಯನ್ನು ಕೊಡ್ತಾರೆ. ಏನಂತ ಅರ್ಜಿ ಕೊಡ್ತಾರೆ ಅವರು? ಯುವ ನಿಧಿಗೆ ಸಂಬಂಧಪಟ್ಟಿರ್ತಕ್ಕಂಥ NDA ಎಂಬ ಪೋರ್ಟಲ್ಲು ತೊಂದರೆಯಿಂದ ಅದು ಸರಿಯಾಗಿ ಅಪ್ಲಿಕೇಶನನ್ನು ಅಪ್ಲೋಡ್ ಮಾಡೋದಕ್ಕಾಗ್ತಾಯಿಲ್ಲ, ಅದಕ್ಕೋಸ್ಕರ ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅಂತೇಳಿ ಇವರು ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮನವಿಗೆ ಸಂಬಂಧಪಟ್ಟಂಗೆ ಜಿಲ್ಲಾ ಉದ್ಯೋಗಾಧಿಕಾರಿಗಳು, ಉದ್ಯೋಗ ವಿನಿಮಯ ಕಚೇರಿ, ತುಮಕೂರು SS ಪುರಂ 4ನೇ ಕ್ರಾಸು, ಇವರು ಏನು ಮಾಡಿದ್ದಾರೆ, ಇದು ನಮ್ಮ ಇಲಾಖೆ ವ್ಯಾಪ್ತಿಗೆ ಬರೋದಿಲ್ಲಪ್ಪ, ಅದಕ್ಕೋಸ್ಕರ ಅಂತೇಳಿ ಏನು ಮಾಡಿದ್ದಾರೆ ಇವರು ಮಧುಗಿರಿ ತಹಶೀಲ್ದಾರ್ಗೆ ಇದನ್ನು ವರ್ಗಾವಣೆ ಮಾಡಿ ಅವರಿಗೆ ಅಧಿಕೃತವಾಗಿ ಒಂದು ಪತ್ರವನ್ನು ಹಾಕಿದ್ದಾರೆ. ಆ ಪತ್ರದಲ್ಲಿ ಏನಂತ ಹೇಳ್ತಾರೆ, ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಆಗ ಆ ಒಂದು ಕಾರಣಕ್ಕೆ ಇದನ್ನು ದಯವಿಟ್ಟು ನೀವು ಯಾರಿಗೆ ಕೊಡಬೇಕು ಅಂತೇಳಿ ಕೂಡ ಇಲ್ಲಿ ಅವರು ಮೆನ್ಷನನ್ನು ಕೂಡ ಮಾಡಿರ್ತಕ್ಕಂಥದ್ದವರು. ಆ ಮುಖಾಂತರವಾಗಿ ಅವ್ರು ಹೇಳ್ತಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಇಲಾಖೆಗೆ ಇದು ಸಂಬಂಧಪಟ್ಟಿದ್ದು, ನಮಗೆ ಇದು ಬರೋದಿಲ್ಲ, ನೀವು ಅಲ್ಲಿ ಈ ಅರ್ಜಿಯನ್ನು ಕೊಟ್ಟು ನೀವು ಅದನ್ನು ಅಲ್ಲಿ ಸರಿಪಡಿಸ್ಕೊಳ್ಳಿ ಅಂತೇಳಿ. ಅಂದರೆ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲವೇ ಅಲ್ಲದಿದ್ರೂ ಕೂಡ ಇವರು ಉದ್ದೇಶಪೂರ್ವಕವಾಗಿ ಇದನ್ನೇನು ಮಾಡ್ತಾಯಿದ್ದಾರೆ, ಇವ್ರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರವಾಗಿ ಇವರಿಗೆ ಇದನ್ನು ಕೊಟ್ಟಿರ್ತಕ್ಕಂಥದ್ದು. ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಮಧುಗಿರಿ, ಇವ್ರಿಗೆ ಇದನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಯುವ ನಿಧಿಗೂ ಮಹಿಳಾ ಮಕ್ಕಳ ಕಲ್ಯಾಣ ಏನಾದರೂ ಸಂಬಂಧ ಇದೆಯಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೀರಿ ಮಹಾಂತೇಶ್ ಅವರೇ, ಓಬಳೇಶ್ ಅವರೇ? ಇದರ ಬಗ್ಗೆ ನಾವು ಹಲವಾರು ಸತಿ ವಿಶ್ವವಿದ್ಯಾಲಯನ ಗಮನಿಸಿದ್ವಿ. ವಿಶ್ವವಿದ್ಯಾಲಯದಲ್ಲಿ ಅದಕ್ಕೆ ಒಂದು ನಿಯಮ ಇದೆ, ಏನು ದಾಖಲಾತಿ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡಬಾರ್ದು ಅಂತಕ್ಕಂಥದ್ದು. ಅದನ್ನು ಅನುಸರಿಸಿ ಆ ದಾಖಲಾತಿ ಏನು MAಗೆ MComಗೆ ಏನು ದಾಖಲಾತಿ ಸಂದರ್ಭದಲ್ಲಿ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ನೀವು ಇದನ್ನು ಪ್ರೊವಿಷನಲ್ ಸರ್ಟಿಫಿಕೇಟ್ ಕೊಡಬೇಡಿ ಅಂತಕ್ಕಂಥ ಆದೇಶ ಇರಬೇಕು ಅಂತಕ್ಕಂಥದ್ದು ಗಮನಕ್ಕೆ ಬಂದಿರ್ತಕ್ಕಂಥ ವಿಚಾರ. ಅದರಿಂದ ಇದಾಗಿ ಅದೆಲ್ಲ ಆದಮೇಲೆ ಅಡ್ಮಿಷನ್ ಎಲ್ಲ ಕ್ಲೋಸ್ ಆದಮೇಲೆ ಅವರು ಪ್ರಾವಿಷನಲ್ ಸರ್ಟಿಫಿಕೇಟ್ಗೆ ಅಪ್ಲೋಡ್ ಮಾಡ್ತಕ್ಕಂಥದ್ದು ಆದೇಶ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಅಂತಕ್ಕಂಥದ್ದನ್ನು ಈಗ ಗಮನಕ್ಕೆ ಬಂದಿರ್ತಕ್ಕಂಥ ವಿಚಾರ ಆಗಿದೆ. ಸಾಮಾಜಿಕ ಹೋರಾಟಗಾರರಾಗಿ ನೀವು ಯುವಕರ ಬಗ್ಗೆ ಯಾವ್ಯಾವ ರೀತಿ ಹೋರಾಟ ಮಾಡ್ತಾಯಿದ್ದೀರಿ? ನಾವು ಯುವಶಕ್ತಿ ಬಗ್ಗೆ ಸ್ವಾಮಿ ವಿವೇಕಾನಂದರು ಹೇಳಿದಂಗೆ ಈ ಯುವ ಶಕ್ತಿಯಲ್ಲಿದೆ ದೇಶದ ಆಸ್ತಿ, ದೇಶದ ಅಭಿವೃದ್ಧಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಯುವಶಕ್ತಿ ಅಂತಕ್ಕಂಥದ್ದು ಸಬಲವಾದಂಥ ಒಂದು ಬಲಿಷ್ಠವಾದಂಥ ಒಂದು ಆರೋಗ್ಯಯುತ ಅಂತ ಒಂದು ದೇಹವನ್ನು ಹೊಂದಿರತಕ್ಕಂಥ ಯುವಶಕ್ತಿ, ಭಾಳ ಚೈತನ್ಯದಿಂದ ಬಣ್ಣ ಲವಲವಿಕೆಯಿಂದ ಇರ್ತಕ್ಕಂಥ ಒಂದು ಯುವಶಕ್ತಿ, ದೇಶವನ್ನು ಕಟ್ತಕ್ಕಂಥ ಎಲ್ಲ ರೀತಿಯ ಲಕ್ಷಣಗಳು ಅವರಲ್ಲಿದೆ. ಜ್ಞಾನ ತುಂಬತಕ್ಕಂಥ ಒಂದು ಕ್ರಿಯಾಶೀಲ ಒಂದು ಮೆದುಳು ಅವರಲ್ಲಿ ಇರೋದ್ರಿಂದ ಆ ಒಂದು ಏಜ್ನಲ್ಲಿ ಅವರು ಆ ಒಂದು ವಯಸ್ಸಿನಲ್ಲಿ ಅವರು ಎಲ್ಲ ರೀತಿಯಾಗಿ ಆಸಕ್ತಿಯುತರಾಗಿರ್ತಾರೆ ಅಂತ ನಾವು ಗಮನ ತಗೊಂಡು ಯುವಶಕ್ತಿ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕಂದ್ರೆ ಏನು ರಾಜ್ಯದಲ್ಲಿ ಏನು ಮಹಿಳೆಯರಿಗಾಗಿ ಏನು ಫ್ರೀ ಬಸ್ಸನ್ನು ಕೊಟ್ಟಿದ್ದಾರೆ, ಉಚಿತ ಶಕ್ತಿ ಯೋಜನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಸಂವಿಧಾನದ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದಲ್ಲ. ಅದರಿಂದ ಅದು ಏನಾಗಿದೆ ಅಂದರೆ ಇವಾಗ ಹೆಣ್ಮಕ್ಳಿಗೆ ಹೆಚ್ಚಿನ ಸೌಲಭ್ಯಗಳು ಕೊಟ್ಟಿದ್ದಾರೆ. ಏನು ಹುಟ್ಟಿದ ಮಗುವಿನಿಂದ ಹಿಡ್ಕೊಂಡು ಭಾಗ್ಯಲಕ್ಷ್ಮಿ ಬಾಂಡ್ನಿಂದ ಹಿಡ್ಕೊಂಡು ಅವ್ರಿಗೆ ಸರ್ಕಾರಿ ಸವಲತ್ತುಗಳು, ಸರ್ಕಾರಿ ಬಸ್ನಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಕ್ಕಂಥದ್ದು, ಬಾಲ್ಯ ವಿವಾಹ, ಬಾಲ್ಯ ಅಪರಾಧ ಕಾಯ್ದೆ ಹಾಗೂ ಬಾಲ್ಯ ವಿವಾಹ ಕಾಯ್ದೆ ಹಾಗೂ ಪೋಕ್ಸೋ ಕಾಯ್ದೆ ಇವುಗಳು ಕೊಡದೇ ಅಷ್ಟೇ ಅಲ್ಲದೆ ಅವರಿಗೆ ಏನು
ಅವ್ರಿಗೆ ಇನ್ನೂ ಹಲವಾರು ರೀತಿಯ ಶೂ ಭಾಗ್ಯ ಇರಬಾರ್ದು, ಇನ್ನು ಹಲವಾರು ರೀತಿಗೆ ಯೋಜನೆಗಳನ್ನು ಸರ್ಕಾರ ಕೊಟ್ಟಿದೆ. ಅದನ್ನು ತಕ್ಕವಾಗಿ 2.5 ವರ್ಷಗಳ ಕಾಲ ಅವ್ರು ಕೊಟ್ಟಿದೆ. ಮುಂದಿನ ದಿನಗಳಿಗೆ ಗಂಡು ಮಕ್ಕಳಿಗೂ ಒಂದು ಅವಕಾಶ ಮಾಡಿಕೊಡೋ ಮುಖಾಂತರ ಗ್ರಾಮೀಣ ಭಾಗದ ಬರಪೀಡಿತ ತಾಲೂಕುಗಳಿಂದ ಗ್ರಾಮೀಣ ಭಾಗದ ಯುವಕರು ಕೈಗಾರಿಕೆಗಳಿಗೆ ಹೋಗಿ ಅವರ ಮಕ್ಕಳು, ಅವ್ರ ಹೆಂಡತಿ ಮಕ್ಕಳನ್ನ ಹಾಗೂ ತಂದೆ ತಾಯಿಗಳ ಸಾಕೋಕ್ಕೆ ಒಂದು ಅವಕಾಶವನ್ನು ರಾಜ್ಯ ಸರ್ಕಾರ ಮುಂದಿನ ದಿನಗಳಿಗೆ ಮಾಡಿಕೊಡ್ಬೇಕಂತ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಸರ್. ಅಂದರೆ ನಿಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತಾ ಇದ್ದೀರಾ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ ಅಂತಕ್ಕಂಥದ್ದು ಇವೆಲ್ಲ ಏನಿದೆ ಕೇವಲ ಮಹಿಳೆಯರಿಗೆ ಮಾತ್ರ ತಲುಪ್ತಾ ಇದೆ. ಭಾರತದ ಯುವಕರಿಗೂ ಕೂಡ, ಕರ್ನಾಟಕದ ಯುವ ವಿದ್ಯಾವಂತರಿಗೂ ನಾಗರಿಕರಿಗೂ ಸಿಗಬೇಕು ಅಂತ ನೀವು ಕೇಳ್ತಾ ಹಾಗೆ ಇದ್ದೀರಿ. ಆಂಧ್ರ ಪ್ರದೇಶದಲ್ಲಿ ಶಕ್ತಿ ಯೋಜನೆನ ಜಿಲ್ಲಾ ಮಟ್ಟಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಅದು ಆರ್ಥಿಕ ವ್ಯವಹಾರನ ಅವ್ರ ಪರಿಗಣನೆಗೆ ಇಟ್ಕೊಂಡು ರಾಜ್ಯದ ಏನು ಆರ್ಥಿಕ ಸ್ಥಿತಿ ಏನೆಲ್ಲ ಆಗ್ಬೋದು ಅಂತಕ್ಕಂಥದ್ದು ಅದು ಪರಿಗಣನೆ ಇಟ್ಕೊಂಡು ಜಿಲ್ಲಾ ಮಟ್ಟದವ್ರು ಕೊಟ್ಟಿದ್ದಾರೆ. ಆದರೆ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಆರ್ಥಿಕ ವ್ಯವಸ್ಥೆ ಕುಂದಬೇಕಾದ್ರೆ, ಈ ಚುನಾವಣೆಗಳು ಹಿಂದೆ ಉಳಿಬೇಕಾದ್ರೆ ಮುಖ್ಯ ಕಾರಣ ರಾಜ್ಯಾದ್ಯಂತ ಕೊಟ್ಟಿರ್ತಕ್ಕಂಥದ್ದು ಅಂತ ನನ್ನ ಗಮನಕ್ಕೆ ಬಂದಿದೆ ಸರ್. ಅದೊಂದು ವಿಚಾರ ನನಗೆ. ಇವೆಲ್ಲ ಹಲವಾರು ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಿರ್ಬೋದು, ಇವೆಲ್ಲ ಹಿಂದಕ್ಕೆ ಹೋಗಬೇಕಾದ್ರೆ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರದ ಖಜಾನೆನೇ ಖಾಲಿಯಾಗಿತ್ತು. ಅದಾದ ನಂತರದಲ್ಲಿ 2023ರಲ್ಲಿ ಈ ಒಂದು ಚುನಾವಣೆ ಬಂದಾಗ ಈ ಗ್ಯಾರಂಟಿಗಳು ಅವಶ್ಯಕತೆ ಇರಲಿಲ್ಲ, ಮಹಿಳೆಯರಿಗೆ ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಹಿಂದೆ ಹಲವಾರು ಯೋಜನೆಗಳಲ್ಲಿ ಅವ್ರನ್ನ ಉತ್ತೇಜನ ಕೊಡಿಸಲಾಗಿತ್ತು. ಈಗಾಗಲೇ ಅಕ್ಕ ಯೋಜನೆ ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಅದನ್ನು ಹೊಸದಾಗಿ ಜಾರಿಗೆ ತಂದಿರತಕ್ಕಂಥದ್ದು. ಹಲವಾರು ಮಹಿಳೆಯರಿಗೆ ಕೊಟ್ಟಿರತಕ್ಕಂಥದ್ದು. ಗ್ರಾಮೀಣ ಭಾಗದ ಬರಪೀಡಿತ ತಾಲೂಕುಗಳಲ್ಲಿ ಏನು ಯುವಕರಿದ್ದಾರೆ, ಅವರು ಕೈಗಾರಿಕೆಗಳಿಗೆ ಇಳಿದಿರ್ತಕ್ಕಂಥ ವಂಚಿತರಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಅವರು ಭಾಳ ಹಿಂದುಳಿಯೋಕ್ಕೆ ಕಾರಣ ಆಗಿದೆ. ಅವರು ಮದುವೆ ಆಗೋಕ್ಕೂ ಸಹ ರೈತರ ಮಕ್ಕಳಿಗೆ ಚಿಂತಾಕ್ರಾಂತರಾಗಿ ಒಂದು ತೊಂದರೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಒಟ್ಟಾರೆ ಶಕ್ತಿ ಯೋಜನೆ ಈಗ ಪುರುಷರಿಗೂ ಕೊಡಬೇಕು ಅಂತ ನಿಮ್ಮ ಅಭಿಪ್ರಾಯ? ಮಹಿಳೆಯರಿಗೆ ಅಷ್ಟೇ ಅಲ್ಲ, ಸುಮಾರು ಅವರಿಗೆ ಒಂದು 2 ವರ್ಷಗಳ ಕಾಲ ಕೊಡಬೇಕು. ಆ 2 ವರ್ಷದ ಸರ್ಕಾರ ಇರುತ್ತೋ ಹೋಗುತ್ತೋ ಗೊತ್ತಿಲ್ಲ, ಅಂದರೆ ಒಂದು ಚಾನ್ಸ್ ಕೊಡಬೇಕು. ಈಗಾಗಲೇ ಶೈಕ್ಷಣಿಕವಾಗಿ ಏನು ಮೊಬೈಲ್, ಈಗ ಟೆಕ್ನಾಲಜಿ ಸ್ಪೀಡು, ಇಂಥ ಸಂದರ್ಭದಲ್ಲಿ ಸಿಲುಕೊಳ್ತಕ್ಕಂಥ ಸಂದರ್ಭಕ್ಕೆ ಯುವಕರು ಗ್ರಾಮೀಣ ಭಾಗದ ಬರಪೀಡಿತ ತಾಲೂಕಿನಾಗಿರ್ತಕ್ಕಂಥವ್ರು, ಗಡಿ ಭಾಗದಾಗಿರ್ತಕ್ಕಂಥವ್ರು ಭಾಳ ಸಂಕಷ್ಟದ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ನಮಗೆ ಒಂದು ಕಡೆ ನೋವಾಗುತ್ತೆ ಸರ್. ಅದರಿಂದ ನಾನು ಇದನ್ನು ಮನವಿಯನ್ನು ಮಾಡ್ಕೊಳ್ತೀನಿ ಸರ್. ಖಂಡಿತ ಧನ್ಯವಾದ. ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ವಿಚಾರನ ನಾವು ಖಂಡಿತವಾಗ್ಲೂ ಕೂಡ ಇವತ್ತಿನ ಈ ಒಂದು ಪ್ರಚಲಿತವಾಗಿ ನಡೀತಾ ಇರ್ತಕ್ಕಂಥ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮಂಥ ಯುವಕರು ಮುಂದೆ ಬರಬೇಕು, ಪೈಪೋಟಿ ಇರ್ತಕ್ಕಂಥ ಹೋರಾಟ ಮಾಡಬೇಕು. ಗ್ರಾಮೀಣ ಭಾಗದ ರೈತರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಖಂಡಿತವಾಗ್ಲೂ ನಮ್ಮ ವತಿಯಿಂದ ನಾವು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೆ ಇರ್ತೀವಿ. ಧನ್ಯವಾದಗಳು.